ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್. ಹೆಂಗಿದ್ರಿ? ಆರಾಮದ್ರಿ? ನಾನು ಆರಾಮದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದ್ರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಇವತ್ತು ಬ್ಲಾಗ್ನಲ್ಲಿ ಏನೇನೋ ವಿಶೇಷತೆ ಇದೆ ಎಲ್ಲ ನೋಡ್ಕೊಂಬರೋಣ. ಮತ್ತು ಇವತ್ತು ಬ್ಲಾಗ್ನಲ್ಲಿ ನಮ್ಮ ಸ್ಟೈಲ್ ಒಳಗೆ ನಾನು ಯಾವ್ಯಾವ ರೆಸಿಪಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಅದನ್ನು ಕಾದು ನೋಡಬೇಕು. ಮತ್ತು ಇವತ್ತು ಅಡುಗೆ ಯಾರು ಮಾಡ್ತಾಯಿದ್ದಾರೆ, ನಾನಂತರೂ ಒಟ್ಟ ಹೆಸರು ಹೇಳಂಗಿಲ್ಲ, ನೀವೇ ಕಂಡು ಹಿಡಿದು ಯಾರು ಮಾಡ್ಯಾರ ಅಂಥೇಳಿ ಕಾಮೆಂಟ್ನಲ್ಲಿ ಹೇಳಬೇಕು. ಓಕೆ ಫ್ರೆಂಡ್ಸ್, ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ ನನ್ನ ವೀಡಿಯೋಸ್ಗೆಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ, ಬರೋ ನೋಟಿಫಿಕೇಷನ್ ನಿಮಗೆ ವೀಡಿಯೋದೆಲ್ಲ ಸಿಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬ್ಲಾಗ್ ಇಷ್ಟ ಆದರೆ ಕಾಮೆಂಟ್ ಮಾಡಬೇಕು, ರಿಲೇಟಿವ್ಸ್ ಒಳಗೆ ಶೇರ್ ಮಾಡಬೇಕು. ಇಷ್ಟ ಆದರೆ ಈ ಅಕ್ಕನ ಮೇಲೆ ಹೀಗೆ ಪ್ರೀತಿ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತು ಇವತ್ತಿನ ನೋಡ್ಕೊಂಡ್ರಿ ಏನಿಲ್ಲ, ಕೆಳಗೆ ಹೋಗೋಣ ಬಾ. ಈಗ ನೋಡಿ ಫ್ರೆಂಡ್ಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಬ್ಲಾಗ್ನಲ್ಲಿ ಎಲ್ಲ ನೋಡ್ಕೊರಿ. ಚಲೋ ಇವತ್ತು ಬ್ಲಾಗ್ನಲ್ಲಿ ಅಡುಗೆನೂ ಇದೆ. ಮತ್ತು ಇವತ್ತು ನಿಮ್ಮ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಚಲೋ ಅನಿಸುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎಳ್ಳು ಹಾಕಿದ್ದಿ ಒಣಗಾಗ, ನೀರಾಗ ಸ್ವಲ್ಪ ತೊಳೆದು, ಈಗ ಹುಡುಗರು ನೋಡ್ರಿ ಎಲ್ಲ ಚಲಾಪಿಲಿ ಮಾಡಿಬಿಟ್ಟಾರ. ಈಗೆಲ್ಲ ಕೂಡಿಸ್ಬೇಕು ರೀ ಇದಕ್ಕೆ. ಜಾರು ಯಾರು ಮಾಡ್ಯಾರಮ್ಮ ಇದು? ಫೋನ್ ಕರಿಬಿಟ್ಟೆ ಸಬ್ಬಿ, सीधा कर बेटा, ऐसा नहीं कर रहा माँ. कच्चा धूल मट्टी उसमें ये होता है. ಬಾ ಹೋಗನ್ ಬಾ, ಕೆಳಗೆ ಹೋಗನ್ ಬರ್ರಿ. ನೀವು ಭಾಳ ಕಿಡಿಗೇಡಿ ಇದ್ರಿ ನೀವು. ನೋಡ್ರಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಎಷ್ಟು ಕ್ಲೈಮೇಟ್ ಎಷ್ಟು ಕೂಲಾಗಿದೆ. ಬೇಡ ಅಲ್ಲಿ ಹೋಗಿ ಬಾ, ನೀರು ಹಾಕಿ ಬಾ ಆ ಕಡೆ. ದಾಲ್ ಕಾ ಮಾವ ಜಲ್ದಿಯಾ ಹೋದ್ರಿ ಫ್ರೆಂಡ್ಸ್. ಇಲ್ಲೇ ಬಜ್ಜಿ ಹಾಕಕತ್ತಾರ. ಮತ್ತು ಇಸ್ತ್ರಿ ಅಂಗಡಿನೂ ಇಲ್ಲೇ ಇದೆ ರೀ. ಭಾಳ ಏರಿಯಾ ಭಾಳ ಮಸ್ತ್ ಇದ್ರಿ. ನನಗಂತೂ ನೋಡಿ ಭಾಳ ಇಷ್ಟ ಆಯ್ತು ರೀ. ಕ್ಲೈಮೇಟ್ ಅಂತೂ ಭಾಳ ಕೂಲಾಗಿ ಮಸ್ತಾಗಿದೆ ರೀ. ಬಾ ಹೋಗನ್ ಬಾ, ಕೆಳಗೆ ಹೋಗನ್. ಏನು ಮಾಡಕತ್ತಿ? ಇಲ್ಲಿ ನೀರು ಹಾಕಕತ್ತಿ? ಏಯ್ ಹಾಂ, ಸ್ವಲ್ಪ ನೀರು ಚಾಲು ಮಾಡಿ. ಆವಾ ಸುನಿ ಪಡಿದ್ರ ಜಾರು ಸಾಕು ಬಾ. ಮುಂದೆ ಹೊಲಕ ಬಸ್ ಕೆತ್ತ ಪಾನಿ ಸೆಟ್ರಿ ತು ಬಾ ಇಲ್ಲಿ. ಏಮ್ಮೆ ಹಾಯ್ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲರಿಗೂ. ಹೆಂಗಿದ್ರಿ? ಏನು ಮಾಡಕತ್ತಿ? ಹಾಂ, ಹೋಗನ್ ಬಾ ಕೆಳಗ. ಚಾ ಕುಡಿತಿಲ್ಲ? ಹಾಂ ಬಾ, ಚಾ ಕುಡನ್ ಬಾ. ಬಿಡಿ ಬರ್ರಿ, ಹೋಗನ್ ಬರ್ರಿ ಕೆಳಗೆ. ಹೌದಣ್ಣ, ಎಷ್ಟು ಪಿಂಕ್ ಮಸ್ತ್ ಐತೆ. ವೈಟನ ಬಹಳ ಚಂದ ಐತೆ, ಹೌದಿಲ್ಲ? ನಾವು ಹಾಕನ್ ತಗೋ. हमें भी लगा डालेंगे, अच्छे है नहीं पिंक कलर के. इसे प्याज के फूल बोलते जरूर. क्या बोलते हैं इसे? हाँ, आ जाएंगे. चल उतर, ऐसा उतर. चल. ಈಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಂಥ ವಾತಾವರಣ ನೋಡೋಕ್ಕೆ ಭಾಳ ಕಣ್ಣಿಗೆ ಖುಷಿ ಆಗುತ್ತೆ ರೀ. ಮತ್ತು ಮನಸ್ಸಿಗೂ ಭಾಳ ತೃಪ್ತಿ ಆಗುತ್ತೆ ರೀ. ಈ ಥರ ನೋಡಿದರೆ ಎಷ್ಟು ಕೂಲಾಗಿ ಎಷ್ಟು ಮಸ್ತಾಗಿ ಸೂಪರಾಗಿದೆ. ಬಿಸಿಲಂತರೂ ಸಿಕ್ಕಾಪಟ್ಟೆ ಇದೆ. ಸೆಕೆ ಅಂತೂ ಭಾಳ ಇದೆ. ನಮ್ಮ ಊರಿನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲಂತೂ ಭಾಳ ಸೆಕೆ ಆಗ್ತಾಯಿದೆ ಫ್ರೆಂಡ್ಸ್. ಈಗ ನೋಡಿರಿ, ಈಗ ನಾವು ಚಪಾತಿ ಮಾಡಕತ್ತೀವಿ ಬ್ರೇಕ್ಫಾಸ್ಟ್ನಲ್ಲಿ ಚಪಾತಿ. ಮತ್ತು ಇದ್ರ ಜೊತೆ ಏನು ಮಾಡಬೇಕು ನೋಡೋಣ ಫ್ರೆಂಡ್ಸ್. ಈಗ ನಾನು ಇದೆಲ್ಲ ಆದಮೇಲೆ ಇದು ನಮ್ಮ ಸ್ಟೈಲ್ ಒಳಗೆ ಮದುವೆಯಲ್ಲಿ ಯಾವ ಥರ ಅಡುಗೆ ಮಾಡ್ತಾರೆ ಅದೆಲ್ಲ ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಅದು ಏನು ಮಾಡಕತ್ತೀನಿ, ಮದುವೆಯಲ್ಲಿ ಯಾವ ರೆಸಿಪಿ ಮಾಡ್ತಾರೆ ಅದು ನೀವು ಕಾದು ನೋಡಬೇಕು. ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು ಸಾರಿ. ನೀವು ಯಾರು ಇವತ್ತು ಅಡುಗೆ ಮಾಡಕತ್ತಾರ ನಾನಂತೂ ಒಟ್ಟು ಹೇಳಂಗಿಲ್ಲ, ನೀವೇ ಗುರ್ತಿಡ್ದು ನನಗೆ ಕಾಮೆಂಟ್ನಲ್ಲಿ ಹೇಳಬೇಕು. ಓಕೆ ಫ್ರೆಂಡ್ಸ್, ಈಗ ನೋಡಿರಿ ಆಮ್ಲೆಟ್ ಮಾಡ್ತಾಯಿದ್ದೀವಿ ಬ್ರೇಕ್ಫಾಸ್ಟ್ನಲ್ಲಿ. ಈಗ ನಾನು ಬ್ರೇಕ್ಫಾಸ್ಟ್ನಲ್ಲಿ ಇದು ನಾಷ್ಟಕ್ಕೆ ನಾವು ಚಪಾತಿ ಮತ್ತು ಇದು ಆಮ್ಲೆಟ್ ಮಾಡಕತ್ತೀನಿ ರೀ. ಮತ್ತು ಇದ್ರ ಜೊತೆ ಇದು ಬೀನ್ಸು ಮತ್ತು ಪೊಟ್ಯಾಟೊ ಸಬ್ಜಿ ಮಾಡ್ಯಾರ ಮಮ್ಮಿ. ಅಂದರೆ ಅದು ನಮಗೆಲ್ಲರಿಗೂ ಅದ್ರ ಜೊತೆ ಮತ್ತು ಇದನ್ನು ಸ್ವಲ್ಪ ಇರಬೇಕಂಥೇಳಿ ಆಮ್ಲೆಟ್ ಮಾಡ್ತಾಯಿದ್ದೀವಿ.
ಈ ಥರ ನಾನು ಬರೀ ಸ್ವಲ್ಪ ಸಾಲ್ಟ್ ಸ್ವಲ್ಪ ಖಾರ ಪುಡಿ ಹಾಕಿ ಒಂದು 3 ಎಗ್ ತೊಗೊಂಡಿನಿ. ಆಮ್ಲೆಟ್ ಮಾಡಿ ಮತ್ತು ಚಪಾತಿ ಜೊತೆ ನಾವು ಇದೇ ತಿಂತೀವಿ ನೋಡಿ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ನಲ್ಲಿ ಸ್ವಲ್ಪ ಚಲೋ ಅನಿಸುತ್ತಾ. ನೀವು ಯಾವ ಥರ ಮಾಡ್ತೀರಿ ಹೇಳ್ರಿ ನನಗೆ ಕಾಮೆಂಟ್ನಲ್ಲಿ. ಇದು ತವಾ ಇದು ಚಪಾತಿಗೆ ಇಟ್ಟಿನಲ್ಲ, ಹಾಗಾಗಿ ಆಮ್ಲೆಟಿಗೆ ಇದು ಪ್ಯಾನ್ನಲ್ಲಿ ಹಾಕ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಜಲ್ದಿ ಆಗುತ್ತೆ ಅಂಥೇಳಿ ಈ ಥರ ನಾವು ಕೆಲಸ ಮಾಡ್ತೀವಿ. ಬೆಳಗ್ಗೆ ಎದ್ದ ಕೂಡಲೇ ಬಹಳ ಕೆಲಸ ಇರ್ತಾವೆ. ಹೆಣ್ಮಕ್ಳದಂತರೂ ಎದ್ದ ಕೂಡಲೇ ಕೆಲಸನೇ ಕೆಲಸ. ಯಾರಾಗಿರಲಿ ಎಲ್ಲರೂ ಬ್ಯುಸಿ ಇರ್ತಾರೆ ಹೆಣ್ಮಕ್ಳು. ಮತ್ತು ಕೆಲಸ ಮಾಡಿದ್ರನ್ನ ಸ್ವಲ್ಪ ಚಲೋ ಅನಿಸುತ್ತಾ, ಇಲ್ಲಾಂದರೆ ಅದು ಇದು ವಿಚಾರ ಮಾಡಿ ಯೋಚನೆ ಮಾಡಿ ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಫ್ರೀಯಾಗಿ ಕೂಲಾಗಿ ಇರಬೇಕಂದ್ರೆ ಈ ಥರ ಕೆಲಸದೊಳಗೆ ನಮ್ಗೆ ಯಾವುದೂ ಟೆನ್ಷನು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಒಬ್ರೊಬ್ಬರು ಏನು ಮಾಡ್ತಾರೆ, ವೀಡಿಯೋಸ್ ನಂದು ಎಲ್ಲ ಕಣ್ಣು ಹಾಕಿ ನೋಡ್ತಾರೆ. ಅದು ಎದಕ್ಕೆ ನೋಡ್ತಾರ ಅಂತಂದರೆ, ನಾನು ಹೇಳ್ತಾ ಇದ್ದೀನಿ, ನನಗೆ ತಿಳಿದವರು ಯಾರಿದಾರ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲರಿಗೂ ಹಾಗೆ ರೀ. ಈಗ ಏನು ಮಾಡ್ತಾರೆ, ನೋಡ್ತಾರೆ, ಕಣ್ಣಿಟ್ಟು ನೋಡ್ತಾರೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನಾನು ಏನು ಮಾಡಾಕತ್ತೀನಿ ಎಲ್ಲ ನೋಡ್ಕೊತಾರೆ. ಮತ್ತು ಆಮೇಲೆ ಮಾತಾಡೋದು ಸ್ಟಾರ್ಟ್ ಅದೇ ಇರುತ್ತೆ ರೀ ಮಂದಿದು. ಮತ್ತು ಅವ್ರಿಗೆ ಬೇರೆ ಕೆಲಸ ಇರೋಂಗಿಲ್ಲ, ಹಿಂಗಾಗಿ ಹಿಂಗತೆ ಮಾತಾಡ್ತಾರೆ. ಐ ಡೋಂಟ್ ಕೇರ್. ನಾನಂತರೂ ಯಾರ್ದು ಹಚ್ಕೊಳಕ್ಕೆ ಹೋಗಲ್ಲ, ನಾನು ಯಾರ್ದು ಕೆಟ್ಟ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ನಾವು ಕೆಟ್ಟ ಮಾಡೋಕ್ಕೆ ಹೋಗಲ್ಲ. ಅವ್ರದ್ದು ನಾವು ಕೆಟ್ಟ ವಿಚಾರ ಮಾಡಿಲ್ಲ ಅಂದರೆ ಕೆಟ್ಟ ವಿಚಾರನ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಾವು ಕೆಟ್ಟನು ಮಾಡೋಕ್ಕೆ ಹೋಗಲ್ಲ, ಒಳ್ಳೇದು ಮಾಡೋಕ್ಕೆ ಹೋಗಲ್ಲ. ದೇವ್ರು ಇದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡೋರು. ನಮಗೂ ದೇವ್ರು ಇದ್ದಾರೆ. ನಾವಂತರೂ ಚಲೋ ಸ್ವಚ್ಛ ಮನಸ್ಸಿಟ್ಕೊಂಡು ಎಲ್ಲರ ಬಗ್ಗೆ ಸ್ವಚ್ಛಾಗಿ ನಾವು ಯೋಚನೆ ಮಾಡಿದರೆ ನಮ್ಮದು ಚಲೋ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಳ್ತೀನಿ ರೀ ಫ್ರೆಂಡ್ಸ್. ಎಲ್ಲರದ್ದು ಜೀವನದಲ್ಲಿ ಕಷ್ಟ ಸುಖ ಬರೋದು ಇರ್ತಾವೆ. ನಾವು ಎಷ್ಟು ಅವ್ರಿಗೆ ನಂಬಿರ್ತೀವಲ್ಲ, ಅವ್ರು ಈ ಥರ ಮಾಡಿಂದ ನಮ್ಗೆ ಭಾಳ ನೋವಾಗುತ್ತೆ ರೀ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಇದು ಕುಷ್ಕ ಮಾಡ್ತಾಯಿದ್ದೀನಿ. ಮದುವೆಯಲ್ಲಿ ಯಾವ ಥರ ಈ ಅಡುಗೆ ಮಾಡ್ತಾರಲ್ಲ ಅದೇ ಥರ ನಾನು ತೋರಿಸ್ತಾ ಇದ್ದೀನಿ. ನೀವು ಕಮೆಂಟ್ನಲ್ಲಿ ನನಗೆ ಹೇಳಿ, ನಂದು ಅಡುಗೆ ನೋಡಿ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ನಾನು ಕೊತ್ತಂಬರಿ ಹಾಕಲ್ಲ ಮತ್ತು ಪುದೀನ ಹಾಕಲ್ಲ, ಹಾಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಕುಷ್ಕ ಬಹಳ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತಾ. ಈಗ ನೋಡಿ ಫ್ರೆಂಡ್ಸ್, ನಾನು ಆಯಿಲ್ ಹಾಕಿನಿ, ಕುಕ್ಕಿಂಗ್ ಆಯಿಲ್ ಒಂದು ದೊಡ್ಡದಾಗಿ 1-2 ಚಮಚ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿನಿ. ಮತ್ತು ಆಯಿಲ್ ಬಿಸಿಯಾಗಿಂದ ಇದು ಆನಿಯನ್ ಹಾಕಿನಿ, ಬ್ರೌನ್ ಕಲರ್ ಆಗಿಂದ ನಾನು ಇದು ಕಡೆ ಮಸಾಲೆ ಅಂತಾರಲ್ಲ, ಲವಂಗ ಚಕ್ಲ ಹಾಕಿನಿ, ಇದು ಏಲಕ್ಕಿ ಹಾಕಿನಿ ರೀ ಫ್ರೆಂಡ್ಸ್. ಈಗ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಧನಿಯಾ ಮಸಾಲ ಹಾಕಿನಿ ರೀ ಫ್ರೆಂಡ್ಸ್. ಇಷ್ಟೆಲ್ಲ ಹಾಕಿ ಈಗ ರೈಸು ವಾಶ್ ಮಾಡ್ಕೊತೀನಿ 1-2 ನೀರಲ್ಲಿ. ವಾಶ್ ಮಾಡಿಂದ ಇದು ಹಾಕಿಂದ ಒಂದು 2 ಮಿನಿಟ್ಸ್ ಇದಕ್ಕೆ ಕುಕ್ ಮಾಡ್ಬೇಕು ರೀ. ಒಟ್ಟು ನೀರು ಹಾಕಬಾರ್ದು. ಹಾಗೆ ಇದಕ್ಕೆ ಅಕ್ಕಿ ಇದು ಫ್ರೈ ಮಾಡ್ಕೋಬೇಕು ರೀ. ಫಸ್ಟ್ ಫ್ರೈ ಮಾಡ್ಕೊಂಡಿದ್ದ ಆಮೇಲೆ 2 ಮಿನಿಟ್ಸ್ ಆಗಿಂದ ನಾವು ನೀರು ಹಾಕಬೇಕಿದ್ರಿ. ಇದ್ರಾಗ ಹಾಕಿದರೆ ಉದ್ರಾಗಿ ಅನ್ನ ಸಾಫ್ಟಾಗಿ ಮಸ್ತಾಗಿ ಸೂಪರಾಗಿ ರೈಸ್ ರೆಡಿ ಆಗ್ತಾವ್ರಿ. ಈಗ ನಾನು ನೀರು ಇದ್ರೊಳಗೆ ಬಿಸಿ ಮಾಡ್ಕೊಂಡಿನಿ. ಬಿಸಿ ಮಾಡಿ ಇದ್ರೊಳಗೆ ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕಬಾರ್ದು, ಅಕ್ಕಿ ಎಲ್ಲ ಒಡೆದು ಬಿಡ್ತಾವ್ರಿ. ನಮಗೆ ಉದುರಾಗಿ ಹೋಟೆಲ್ನಲ್ಲಿ ಯಾವ ಥರ ಬರಬೇಕು ಅಂತ ಹೇಳಿದರೆ ಈ ಥರ ನಾವು ನೀರು ಬಿಸಿ ಮಾಡಿಕೊಂಡು ಆಮೇಲೆ ಹಾಕಬೇಕ್ರಿ. ಹಾಕಿದರೆ ಭಾಳ ಟೇಸ್ಟಿಯಾಗಿ ಸೂಪರಾಗಿ ರೈಸ್ ಆಗಿ ಬರ್ತಾವ್ರಿ. ನೋಡಿರಿ ಈ ಥರ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ಚಿಕನ್ ಎಲ್ಲ ವಾಶ್ ಮಾಡ್ಕೋಬೇಕು. 1.5 kg ಇದು ಚಿಕನ್ ಇದೆ ರೀ ಫ್ರೆಂಡ್ಸ್. ಇದು 2 ಲೆಗ್ ಪೀಸ್ ಇದಾವೆ. ಈಗ ನೋಡಿರಿ 2-3 ಇರ್ಬೋದು, ನಾನು ನೋಡಿಲ್ಲ, ಈಗ ನೋಡಕತ್ತೀನಿ. ನಾನು 2 ಅಂತ ಅಂದ್ಕೊಂಡಿದ್ದೆ, ಮತ್ತು ಇನ್ನೂ ಒಂದು ಬಂತು ನೋಡಿರಿ. ಈಗೆಲ್ಲ ಇದು ಸ್ವಲ್ಪ ನಾನು ವಿನೆಗರ್ ಮತ್ತು ಲಿಂಬೆ ಹಣ್ಣಿನ ರಸ ಹಾಕಿ ಇಟ್ಟಿದ್ದೆ, ಎಲ್ಲ ವಾಶ್ ಮಾಡ್ಕೊಂಡಿನಿ. ಈಗ ನೋಡಿರಿ ಫ್ರೆಂಡ್ಸ್, ಆನಿಯನ್ ಕಟ್ ಮಾಡಕತ್ತೀವಿ. ಕಟ್ ಮಾಡಿ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಯಾರು ಮಾಡಕತ್ತಾರೆ ಅಂಥೇಳಿ ಅಡುಗೆ. ಕಾಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾವು ಚಿಕನ್ ಸಾಂಬಾರು ಮಾಡ್ತಾಯಿದ್ವಿ. ಸೂಪರಾಗಿ ಟೇಸ್ಟಿಯಾಗಿ ಡಿಫ್ರೆಂಟ್ ಥರ ಮಾಡ್ತಾಯಿದ್ದೀನಿ. ನಮ್ಮ ಮದುವೆಯಲ್ಲಿ ಯಾವ ಥರ ಚಿಕನ್ ಮಾಡ್ತಾರಲ್ಲ ಅದೇ ಥರ ಮಾಡಕತ್ತೀವಿ. ನೋಡಿರಿ ಫ್ರೆಂಡ್ಸ್, ಭಾಳ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡಿನಿ. ನಾನು ಚಿಕನ್ ರೆಸಿಪಿ ಮತ್ತು ಕುಷ್ಕ ರೆಸಿಪಿ ಇದು ತೋರಿಸೀನಿ. ಅಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡಕತ್ತೀನಿ. ದಾವತ್ನಲ್ಲಿ ಇದು ಯಾವ ಥರ ಇರುತ್ತಾ, ನಮ್ಮದು ಮದುವೆ ಒಳಗೆ ನಾವು ಹೋಗಿರ್ತೀವಲ್ಲ ಫಂಕ್ಷನ್ಗೆ, ಅಲ್ಲಿ ಯಾವ ಥರ ಮಾಡಿರ್ತಾರ ಅಂಥೇಳಿ ಇವತ್ತು ನಾನು ತೋರ್ಸಾಕತ್ತೀನಿ ರೀ. ಮದುವೆಯಲ್ಲಿ ಯಾವ ಥರ ಅಡುಗೆ ಮಾಡ್ತಾರ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರ ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ನೀವು ಮಾಡ್ಕೊಂಡು ತಿಂದರೆ ನಿಮಗೆ ಭಾಳ ರುಚಿಯಾಗೂ ಅನಿಸುತ್ತಾ. ಯಾರು ನಾನ್ ವೆಜ್ ತಿಂತಾರ ಅವ್ರಿಗೆ ಹೇಳಕತ್ತೀನಿ ನಾನು.
ಅವ್ರು ಮಾಡಿರಿ, ಟ್ರೈ ಮಾಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದು ಕೊಬ್ಬರಿ ಹರ್ಚಂಗಿಲ್ಲ, ಒಟ್ಟು ಟೈಮ್ ಇಲ್ಲ ನನಗೆ. ನಾನು ಸ್ವಲ್ಪ ಹೊರಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಕೊಬ್ಬರಿ ನಾನು ಹಾಗೆ ತುಕಡಿ ಮಾಡ್ಕೊಂಡು ಹಾಕೀನಿ, ಯಾಕಂದರೆ ಸಾಫ್ಟ್ ಇದೆ ಕೊಬ್ಬರಿ. ನಿಮ್ಮದು ಹಾರ್ಡ್ ಕೊಬ್ಬರಿ ಇದ್ದರೆ ಹೆರ್ಚ್ಕೋಬೇಕ್ರಿ, ಇಲ್ಲಾಂದರೆ ನೀರಾಗಿ ಒಂದು ಅರ್ಧ ತಾಸು ಬಿಟ್ಟು ಈ ಥರ ತುಕಡಿ ಮಾಡಿ ಇದು ಮಿಕ್ಸಿಗೆ ಹಾಕ್ಕೋಬೇಕ್ರಿ, ಪೌಡ್ರ್ ಮಾಡಬೇಕು. ಈಗ ಕುಕ್ಕಿಂಗ್ ಆಯಿಲ್ ಹಾಕಿ ಒಂದೂವರೆ ಚಮಚ, ಈಗ ಆನಿಯನ್ ಹಾಕ್ಕೊಂಡಿವಿ 2, ಟೊಮ್ಯಾಟೊ 1-2 ಹಾಕ್ಕೊಂಡಿರಿ ಫ್ರೆಂಡ್ಸ್. ಇದು ಎಲ್ಲ ಚೆನ್ನಾಗಿ ಇದು ಟೆಕ್ಸ್ಚರ್ ಬರೋ ತನಕ ಇದು ಕುಕ್ ಮಾಡ್ಬೇಕ್ರಿ. ಇದು ಟೊಮ್ಯಾಟೊ ಹಣ್ಣಿನ ರಸ ಎಲ್ಲ ಇಳ್ಕೋಬೇಕ್ರಿ, ಇದು ಫುಲ್ ಕುಕ್ ಹಾಕಬೇಕು. ಆಗಿಂದ ನಾವು ಇದ್ರೊಳಗೆ ಚಿಕನ್ ಹಾಕಬೇಕ್ರಿ, ಅಲ್ಲಿವರೆಗೂ ಏನು ಹಾಕಬಾರ್ದು. ಮಗ ಬಂದನ ಕೋಲ್ಡ್ ವಾಟರ್ ಕೇಳಕತನ ಇದ್ದಿಲ್ಲ. ಈಗ ನೋಡಿ ಫ್ರೆಂಡ್ಸ್, ನಾವು ಇಟ್ಟಿದ್ದಿಲ್ಲ, ಹಾಗಾಗಿ ಮರ್ತು ಬಿಟ್ಟಿದ್ವಿ. ಖಾರ ಪುಡಿ ಒಂದು 4-5 ಚಮಚ ಖಾರ ಪುಡಿ ರೀ. ನೀವು ಸ್ಪೈಸಿ ಜಾಸ್ತಿ ತಿಂತೀರಂದರೆ ನೀವು ಹಾಕ್ಕೋರಿ ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್. ಈಗ ನೋಡಿ ಫ್ರೆಂಡ್, ಜಿಂಜರ್ ಗಾರ್ಲಿಕ್ ಪೇಸ್ಟು 1-2 ಚಮಚ ರೀ ದೊಡ್ಡದಾಗಿ. ಫ್ಲೇವರ್ ಜಾಸ್ತಿ ಬೇಕಂದರೆ ನೀವು ನೋಡಿ ಹಾಕ್ಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು. ನಾವಂತರೂ 2 ಚಮಚ ಹಾಕ್ತಾಯಿದ್ವಿ, ನಮ್ಮದು ಮನ್ಯಾಗ ಮಾಡಿದ್ದಲ್ಲ. ನೀವು ಹೊರಗ್ಲಿಂದ ತರ್ತೀರಿ ಅಂದರೆ ಒಂದು 4 ಚಮಚ ಹಾಕ್ಬೋದು ರೀ. ನಾವು ಅದು ಹೋಮ್ ಮೇಡ್ ಅಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದು ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ 2 ಚಮಚ ಹಾಕಿವಿ. ಈಗ ಧನಿಯಾ ಮಸಾಲ ಹಾಕಿವ್ರಿ ಫ್ರೆಂಡ್ಸ್, ಅರಿಶಿನ ಪುಡಿ, ಖಾರ ಪುಡಿ, ಇದು ಕೊಬ್ಬರಿ ಮಿಕ್ಸಿಗೆ ಹಾಕಿದ್ದು. ನೀರು ಹಾಕಿ ನಾನು ಇದು ಪೌಡ್ರ್ ಮಾಡಿಲ್ಲರಿ, ಹಾಗೆ ಹಾಕ್ತಾಯಿದ್ದೀನಿ ಕೊಬ್ಬರಿದು. ಈಗ ನೋಡಿರಿ ಫ್ರೆಂಡ್ಸ್, ಕೊತ್ತಂಬರಿ ಇದಕ್ಕೂ ಹಾಕಲ್ಲ ನೋಡಿರಿ ಫ್ರೆಂಡ್ಸ್, ಹಾಗೆ ಮಾಡಕತ್ತೀನಿ ನಾನು. ಮೊದಲೇ ನಾನು ಮಾಡೋದು ತೋರಿಸಿನಿ. ಇದು ಒಂಥರ ಡಿಫ್ರೆಂಟ್ ರೆಸಿಪಿ ಇದೆ ರೀ ಚಿಕನ್ನದು. ನೀವು ಟ್ರೈ ಮಾಡಿರಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡ್ರಿ. ಇದು ಮಸಾಲೆ ಎಲ್ಲ ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕ್ರಿ, ಆವಾಗ ನಾವು ಚಿಕನ್ ಹಾಕ್ಕೋಬೇಕ್ರಿ. ಚಿಕನ್ಗೆ ನಾನು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೆ ಚಿಕನ್. ಅರಿಶಿನ ಪುಡಿ ಹಾಕಲ್ರಿ, ಈಗೆಲ್ಲ ಹಾಕಿ ಇದ್ರೊಳಗೆ ಹಾಕೋದು ನೋಡಿ ಫ್ರೆಂಡ್ಸ್. ಇದಕ್ಕೆ ಒಂದು 10-15 ನಿಮಿಷ ಕುಕ್ ಮಾಡೋದ್ರಿ. ಅರಿಶಿನ ಪುಡಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ನಾನು ಹಾಕಿ ಒಂದು 10-15 ನಿಮಿಷ ಕುಕ್ ಮಾಡ್ಬೇಕ್ರಿ, ಒಂದು 15 ಮಿನಿಟ್ಸ್ ಅಷ್ಟೇ. ಮತ್ತು ನಮ್ಗೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಮತ್ತೆ ಒಂದು 3 ಚಮಚ ಹಾಕಿ ನೋಡಿರಿ ಖಾರ ಪುಡಿ. ಈಗ ನೋಡಿ ಫ್ರೆಂಡ್ಸ್, ಈಗ ಇಷ್ಟಂತರೂ ರೆಡಿ ಆಗಿತ್ತು ನೋಡಿರಿ ಅಡುಗೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ರೀ ಇದಕ್ಕೆ. ನಿಮ್ಗೆ ಎಷ್ಟು ತಿಳಿ ಸಾರು ಬೇಕಂದರೆ ತಿಳಿ ಸಾರು ಮಾಡ್ಕೊರಿ, ಗ್ರೇವಿ ಬೇಕಂದರೆ ಗ್ರೇವಿ ಇಟ್ಕೊರಿ, ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೊರಿ. ನೋಡಿರಿ ಫ್ರೆಂಡ್ಸ್, ಮಗ ಬಂದನ, ಇನ್ನೂ ಅಡುಗೆ ರೆಡಿ ಆಗಿಲ್ಲ ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್, ಚಿಕನ್ ಸಾರು ಮಸ್ತಾಗಿ ಕುಕ್ ಆಗಿದೆ. ಇವತ್ತಿನ ರೆಸಿಪಿ ಇದು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.